ಹಾಸನದಲ್ಲಿ ಕಾಡಾನೆಗಳ ದಾಳಿಗೆ ಜನ ರೊಚ್ಚಿಗೆದ್ದಿದ್ದಾರೆ. ಓರ್ವ ಮಹಿಳೆ ಸಾವನ್ನಪ್ಪಿರೋದನ್ನ ಖಂಡಿಸಿ ಗ್ರಾಮಸ್ಥರು ಇವತ್ತು ತೀವ್ರ ಪ್ರತಿಭಟನೆ ಮಾಡಿದರು. ಬೇಲೂರು ತಾಲೂಕಿನ ಕಾಗೋಡು ಗ್ರಾಮದಲ್ಲಿ ಜನರ ಆಕ್ರೋಶ ಭುಗಿಲೇಳಿತು. ಸುಶೀಲಮ್ಮ 47 ವರ್ಷ ವಯಸ್ಸು ಕಾಡಾನೆ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಸುಶೀಲಮ್ಮ ಕಾಡಾನೆ ದಾಳಿಗೆ ಸಾವನ್ನಪ್ಪಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶಭರಿತರಾದರು. ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನೆ ಆಗ್ತಾ ಇದ್ದಂತೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ದೌಡಾಯಿಸಿ ಬಂದಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದರೂ ಕೂಡ ಗ್ರಾಮಸ್ಥರ ಪ್ರತಿಭಟನೆ ನಿಲ್ಲೇ ಇಲ್ಲ. ಬಸ್ ಹಾಗೂ ಲಾರಿ ವಾಹನಗಳನ್ನು ತಡೆದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಕಾಡಾನೆಗಳ ದಾಳಿಗೆ ಕಾಡಾನೆಗಳು ಕೃಷಿ ಜಮೀನಿಗೆ ಲಗ್ಗೆ ಇಡುವಂಥದ್ದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಗ್ರಾಮಸ್ಥರ ಆಕ್ರೋಶಕ್ಕೆ ಜಿಲ್ಲಾಧಿಕಾರಿಗಳು ಸಂಸದರು ಸ್ಥಳಕ್ಕೆ ದೌಡಾಯಿಸಿ ಬಂದರು. ಸ್ಥಳಕ್ಕೆ ಸಂಸದ ಹಾಗೂ ಜಿಲ್ಲಾಧಿಕಾರಿಗಳು ಬಂದರೂ ಕೂಡ ಗ್ರಾಮಸ್ಥರ ಪ್ರತಿಭಟನೆ ಆಕ್ರೋಶ ತಣ್ಣಗಾಗಲೇ ಇಲ್ಲ. ಅಲ್ಲಿಂದ ವಾಪಸ್ ಪ್ರಭಾವಿ ಮಂತ್ರಿಗಳಿದ್ದಾರೆ, ಅವ್ರ ಮೇಲೆ ತೋಟಕ್ಕೆ ಹೋಗುತ್ತೆ. ಯಾಕೆ ಗಮನ ಹರಿಸಬೇಕು, ಹೇಳ್ಬೇಕು. ಡಿ.ಕೆ. ಶಿವಕುಮಾರ್ ಕಡಿಮೆನ ಅವ್ರ ತೋಟಕ್ಕೆ ಹೋಗುತ್ತೆ 2 ಕಿಲೋಮೀಟರ್, ಅಲ್ಲಿಂದ ವಾಪಸ್ ಬರುತ್ತೆ. ನಾವು ಅಲ್ಲಿಂದ ವಾಪಸ್ ಪ್ರಭಾವಿ ಮಂತ್ರಿಗಳಿದ್ದಾರೆ, ಅವ್ರ ಮೇಲೆ ತೋಟಕ್ಕೆ ಹೋಗುತ್ತೆ. ಯಾಕೆ ಗಮನ ಹರಿಸಬೇಕು, ಹೇಳ್ಬೇಕು. ಡಿ.ಕೆ. ಶಿವಕುಮಾರ್ ಕಡಿಮೆನ ಅವ್ರ ತೋಟಕ್ಕೆ ಹೋಗುತ್ತೆ 2 ಕಿಲೋಮೀಟರ್, ಅಲ್ಲಿಂದ ವಾಪಸ್ ಬರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಕಾಡಾನೆಗಳ ದಾಳಿಗಳಿಗೆ ಕಡಿವಾಣ ಹಾಕುವಲ್ಲಿ ಸ್ಥಳೀಯ ಅಧಿಕಾರಿಗಳು ಎಲ್ಲರೂ ಕೂಡ ವಿಫಲವಾಗ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಕ್ಕೆ ಸ್ಥಳೀಯರಲ್ಲಿ ಆಕ್ರೋಶ ಕಂಡು ಬಂದಿದೆ. ಪ್ರತಿಭಟನೆ ಯಾವ ರೀತಿಯಾಗಿ ನಡೀತು, ಅದೇ ರೀತಿಯಾಗಿ ಈಗಲಾದರೂ ಇದಕ್ಕೆಲ್ಲ ಕಡಿವಾಣ ಬೀಳುತ್ತಾ ಅಂತ? ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ಸುಮಾರು ಸಂಜೆ 3 ರಿಂದ 4 ಸಮಯದಲ್ಲಿ ಮೆಣಸು ಕುಯ್ದು ಮನೆಗೆ ಹೊರಟಿದ್ದಂತಹ ಮಹಿಳೆ ಮೇಲೆ ಕಾಡಾನೆ ಏಕಾಏಕಿ ದಾಳಿ ಮಾಡಿ ಸ್ಥಳದಲ್ಲಿ ಮಹಿಳೆ ಕೂಡ ಸುಶೀಲಮ್ಮ ಸಾವನ್ನಪ್ತಾರೆ. ತದನಂತರ ಬೇಲೂರು ಮತ್ತೆ ಮೂಡಿಗೆರೆ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಯಾವಾಗ ವಿಚಾರ ತಿಳಿದಂತಹ ಅರಣ್ಯಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಜೊತೆಗೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿರುವಂತದ್ದು. ಜಿಲ್ಲಾಧಿಕಾರಿ ಸತ್ಯಭಾಮ ಜೊತೆಗೂ ಕೂಡ ಒಂದಿಷ್ಟು ಮಾತಿನ ಚಕಮಕಿ ನಡೆಸಿರುವಂತಹ ಸ್ಥಳೀಯರು ಸಾಕಷ್ಟು ಪ್ರತಿಭಟನೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಸುಮಾರು ಕಳೆದ 3 ಗಂಟೆಯಿಂದಲೂ ಕೂಡ ಈಗಾಗಲೇ ಪ್ರತಿಭಟನೆ ನಡೀತಾ ಇದೆ. ಒಟ್ಟಾರೆ ಈಗ ಸದ್ಯಕ್ಕೆ ಹಾಸನ MP ಅವರು ಕೂಡ ಈಗಾಗಲೇ ಬಂದಿರುವಂತದ್ದು. ಜಿಲ್ಲಾಧಿಕಾರಿಗಳಿಗೆ ಪೊಲೀಸರು ಸರ್ಪಗಾವಲಿನ ರೀತಿಯಲ್ಲಿ ಒಂದು ರೀತಿ ಅವ್ರನ್ನ ಸುತ್ತುವರೆದಿರುವಂತದ್ದು. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.